ಹಾಯ್ ಹಲೋ ನಮಸ್ತೆ. ನಮ್ಮೂರಲ್ಲಿ ಝೀಬ್ರಾ ಕ್ರಾಸಿಂಗ್ ಅಂತ ಕರೆಯೋದನ್ನ ಕೆನಡಾದಲ್ಲಿ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಅಂತ ಕರೀತಾರೆ. ಯಾವ ಗಾಡಿನೂ ಇಲ್ಲಪ್ಪ ಇಲ್ಲಿ, ಬಂದರೂ ಕೂಡ ಕೈ ತೋರಿಸ್ಕೊಂಡು ಕ್ರಾಸ್ ಮಾಡ್ಕೊಂಡು ಹೊಟ್ಟೋಗ್ಬಿಡೋಣ ಬಿಡು ಅನ್ನೋಂಗಿಲ್ಲ. ಇಲ್ಲಿ ಎಲ್ಲ ಡೈರೆಕ್ಷನಲ್ಲೂ ಟ್ರಾಫಿಕ್ ಕಂಬಕ್ಕೆ ಒಂದು ಬಟನನ್ನು ಕೊಟ್ಟಿರ್ತಾರೆ. ಆ ಬಟನ್ನ ಪ್ರೆಸ್ ಮಾಡಿದ್ರೆ ನಾವು ಈ ಸಿಗ್ನಲಿಂದ ಆ ಸಿಗ್ನಲ್ಗೆ ಕ್ರಾಸ್ ಮಾಡೋದಕ್ಕೆ ಒಂದು ಸೈನ್ಗೋಸ್ಕರ ಕಾಯಬೇಕು. ಅಲ್ಲಿ ಕೈ ಸಿಂಬಲ್ ತೋರಿಸಿದೆ ನೋಡಿ, ಅದಿತ್ತು ಅಂದರೆ ಸ್ಟಾಪ್ ಮಾಡಿ ಅಂತ. ಈಗ ನಡೆಯೋ ಸಿಗ್ನಲ್ಗೆ ಚೇಂಜ್ ಆಯಿತು, ಹಂಗಂದ್ರೆ ಈಗ ನಾವು ಕ್ರಾಸ್ ಮಾಡ್ಬೋದು ಅಂತ. ಸೊ ಎಲ್ಲ ಡೈರೆಕ್ಷನಲ್ಲಿರೋ ಆ ಟ್ರಾಫಿಕ್ ಪೋಲ್ಗೂ ಈ ಥರ ಒಂದು ಬಟನ್ ಕೊಟ್ಟಿರ್ತಾರೆ. ನಾವು ಯಾವ ಡೈರೆಕ್ಷನ್ಗೆ ಹೋಗಬೇಕೋ ಆ ಡೈರೆಕ್ಷನ್ ಇರೋ ಪೋಲ್ ಹತ್ರ ಈ ಬಟನ್ನ ಒತ್ತಿದ್ರೆ ನಮ್ಮ ಆಪೋಸಿಟ್ ಇರೋ ಪೋಲಿಗೆ ಈ ಸಿಗ್ನಲ್ಗೆ ಹೋಗುತ್ತೆ. ಹೋದಾಗ ನಮಗೆ ಆ ಸ್ಟಾಪ್ ಸಿಗ್ನಲಿಂದ ನಡೆಯೋ ಸಿಗ್ನಲಿಗೆ ಚೇಂಜ್ ಆಗುತ್ತೆ. ಹಾಗಾಗಿ ನಾವು ಈ ಪಾದೆಯಲ್ಲಿ ನಡ್ಕೊಂಡು ಹೋಗ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ ಫ್ರೆಂಡ್ಸ್, ಇದು ಬಂದು ನಾರ್ಮಲ್ ಪೀಪಲ್ಸ್ಗೆ ಮಾತ್ರ ಅಲ್ಲ, ಡಿಸೇಬಿಲಿಟಿ ಇರೋರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಿದೆ. ಹೇಗೆ ಗೊತ್ತಾ, ಯಾವಾಗ ನಮಗೆ ನಡೆಯೋದಕ್ಕೆ ಸಿಗ್ನಲ್ ಚೇಂಜ್ ಆಗುತ್ತೋ ಆಗ ಇದರಿಂದ ಒಂದು ಬೀಪ್ ಶಬ್ದ ಬರುತ್ತೆ. ಅಂದರೆ ಡಿಸೆಬಿಲಿಟಿ ಇರ್ತಾರಲ್ವ, ಕಣ್ಣು ಕಾಣಿಸ್ದೇ ಇರೋರು, ಕಿವಿ ಕೇಳಿಸ್ದೇ ಇರೋರಿಗೆ ಈ ಶಬ್ದದ ಮೂಲಕ ಸಿಗ್ನಲ್ ಚೇಂಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಎಷ್ಟು ಯೂಸ್ಫುಲ್ ಆ್ಯಂಡ್ ಈಸಿ ಅಲ್ವಾ ಎಲ್ಲ ಥರ ಜನಗಳಿಗೂ. ಸೊ ವೀಲ್ ಚೇರ್ ಅವರು ಹೋಗ್ಬೋದು, ನಾರ್ಮಲ್ ಜನಗಳು ಹೋಗ್ಬೋದು, ಡಿಸೆಬಿಲಿಟಿ ಇರೋರು ಹೋಗ್ಬೋದು. ಹಾಗಾಗಿ ಈ ಥರ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಜನಗಳಿಗೆ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಹೊರಡ್ತೀನಿ, ಸಿಗ್ನಲ್ ಚೇಂಜ್ ಆಯಿತು, ಅಯ್ಯೋ ಕೌಂಟ್ ಡೌನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಕೌಂಟ್ ಡೌನ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಆ ಕೌಂಟ್ ಮುಗಿಯೋಷ್ಟರೊಳಗಡೆ ನಾನು ಅಲ್ಲಿ ಹೋಗಿ ಸೇರಿರಬೇಕು. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.